ತಮಿಳುನಾಡಿನಲ್ಲಿ ವಿಜಯ್ ಟಿವಿಕೆ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ದ್ರಾವಿಡ ಪಕ್ಷಗಳನ್ನು ಧೂಳಿಪಟ ಮಾಡಿರೋ ದಳಪತಿ ತಮಿಳುನಾಡಿನ ಅಧಿಪತಿಯಾಗಲಿದ್ದಾರೆ. ಸರ್ಕಾರ ರಚನೆಗೆ ನಾಳೆ ಹಕ್ಕು ಮಂಡನೆ ಮಾಡಲಿದ್ದು ಮೇ 7ರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಹಾಗಾದ್ರೆ ಮ್ಯಾಜಿಕ್ ನಂಬರ್ ದಾಟೋಕೆ ವಿಜಯ್ ಮಾಡಿರೋ ಪ್ಲಾನ್ ಏನು? ಯಾರ್ಯಾರ ಜೊತೆಗೆ ಟಿವಿಕೆ ದೋಸ್ತಿ? ಬನ್ನಿ ನೋಡೋಣ. ಬೆಳ್ಳಿತೆರೆ ಟು ಸಿಎಂ ಗದ್ದುಗೆ, ದಳಪತಿ ಈಗ ತಮಿಳುನಾಡಿನ ಅಧಿಪತಿ. ಸರ್ಕಾರ ರಚನೆಗೆ ನಾಳೆಯೇ ಹಕ್ಕು ಮಂಡನೆ, ಮೇ 7ಕ್ಕೆ ಪ್ರಮಾಣ ವಚನ. ತಮಿಳುನಾಡಿನ ಚುನಾವಣೆಯಲ್ಲಿ ಅಚ್ಚರಿ ಮೂಡಿಸಿದ ನಟ ಟಿವಿಕೆ ಸಂಸ್ಥಾಪಕ ವಿಜಯ್ ಮೇ 7ರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಕಾರ್ಯಕ್ರಮವು ಚೆನ್ನೈ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎನ್ನಲಾಗಿದೆ. 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಟಿವಿಕೆ 108 ಸ್ಥಾನಗಳನ್ನು ಗಳಿಸಿದ್ದು 10 ಸ್ಥಾನಗಳ ಕೊರತೆ ಇದೆ. ಕಾಂಗ್ರೆಸ್ ವಿಜಯ್ ಅವರ ಪಕ್ಷದೊಂದಿಗೆ ಕೈ ಜೋಡಿಸಬಹುದು ಎಂಬ ಚರ್ಚೆ ನಡೆಯುತ್ತಿದೆ. ನಾಳೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದು ತಮಿಳುನಾಡಿನ 27ನೇ ಮುಖ್ಯಮಂತ್ರಿಯಾಗಿ ಗುರುವಾರದಿಂದ ದಳಪತಿ ದರ್ಬಾರ್ ಶುರುವಾಗಲಿದೆ. ಐತಿಹಾಸಿಕ ಗೆಲುವು ಸಾಧಿಸಿದ ಒಂದು ದಿನದ ನಂತರ ಟಿವಿಕೆ ಮುಖ್ಯಸ್ಥ ವಿಜಯ್ ಇಂದು ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಹೊಸದಾಗಿ ಆಯ್ಕೆಯಾದ ಶಾಸಕರ ಜೊತೆ ಸಭೆ ಮಾಡಿದರು. ಫಲಿತಾಂಶ ಕುರಿತು ಚರ್ಚೆ ಮಾಡುವ ಮೊದಲು ವಿಜಯ್ ಪೆರಿಯಾರ್, ಇವಿ ರಾಮಸ್ವಾಮಿ, ಬಿಆರ್ ಅಂಬೇಡ್ಕರ್, ಕೆ ಕಾಮರಾಜ್ ಸೇರಿದಂತೆ ಮಹಾನ್ ವ್ಯಕ್ತಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಟಿವಿಕೆ ಪ್ರಧಾನ ಕಚೇರಿಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ವಿಜಯ್ ಅವರಿಗೆ ಬೆಂಬಲಿಗರು ಮತ್ತು ಹೊಸ ಶಾಸಕರಿಂದ ಅದ್ದೂರಿ ಸ್ವಾಗತ ದೊರೆತಿದೆ. ಇದೇ ವೇಳೆ ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಹಾಗಾದ್ರೆ ಸರ್ಕಾರ ರಚನೆಗೆ ದಳಪತಿಯ ಸೂತ್ರ ಏನು ಅನ್ನೋದನ್ನ ನೋಡೋದಾದ್ರೆ, ವಿಜಯ್ ಮೈತ್ರಿ ಸೂತ್ರಗಳು. 108 ಸ್ಥಾನ ಪಡೆದಿರೋ ಟಿವಿಕೆಗೆ ಸರ್ಕಾರ ರಚನೆಗೆ 10 ಸೀಟು ಬೇಕಿದೆ. ಮ್ಯಾಜಿಕ್ ನಂಬರ್ಗೆ 118 ತಲುಪೋಕೆ ಟಿವಿಕೆಗೆ ಮೈತ್ರಿ ಅನಿವಾರ್ಯ. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳೋದು ಬಹುತೇಕ ಸಾಧ್ಯತೆ. ಕಾಂಗ್ರೆಸ್ ಜೊತೆ ಇತರ ಪಕ್ಷಗಳ ಜೊತೆ ಮೈತ್ರಿಯೂ ಇದೆ. ಕಾಂಗ್ರೆಸ್ 5, ಪಿಎಂಕೆ 4, ಐಯುಎಂಎಲ್ 2, ಸಿಪಿಐ 2 ಸ್ಥಾನ. 4 ಪಕ್ಷಗಳು ಟಿವಿಕೆಗೆ ಕೈ ಜೋಡಿಸಿದರೆ ಒಟ್ಟು 121 ಸ್ಥಾನ ಆಗಲಿದೆ. 4 ಪಕ್ಷಗಳ ಜೊತೆ ಸರ್ಕಾರ ರಚಿಸಿ ವಿಜಯ್ ಸಿಎಂ ಆಗಲಿದ್ದಾರೆ. ಇನ್ನು ಚುನಾವಣೆ ಗೆಲ್ಲೋದಕ್ಕೆ ಟಿವಿಕೆ ಭರ್ಪೂರ ಘೋಷಣೆಗಳನ್ನು ಮಾಡಿದ್ದು ಅವುಗಳನ್ನ ದಳಪತಿ ಈಡೇರಿಸುತ್ತಾರಾ ಅನ್ನೋದು ದೊಡ್ಡ ಕುತೂಹಲವಾಗಿದೆ. ಪ್ರಮುಖವಾಗಿ ಮನೆ ಯಜಮಾನನಿಗೆ ಪ್ರತಿ ತಿಂಗಳ 2,500 ರೂಪಾಯಿ, ಹೆಣ್ಣು ಮಕ್ಕಳ ಮದುವೆಗೆ 8 ಗ್ರಾಂ ಚಿನ್ನ ಮತ್ತು ರೇಷ್ಮೆ ಸೀರೆ, 6 ಉಚಿತ LPG ಸಿಲಿಂಡರ್ ಪೂರೈಕೆ ಮಾಡಿ ಜನನಾಯಕ ಯಶಸ್ವಿ ಆಗ್ತಾರಾ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ನಡೆಯುತ್ತಿದೆ. ಇನ್ನು ಕಾಂಗ್ರೆಸ್ ಜೊತೆಗಿನ ಮೈತ್ರಿಯ ಬಗ್ಗೆ ಕರ್ನಾಟಕದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದು, ಎಲ್ಲಿ ಊಟ ಸಿಗುತ್ತೋ ಅಲ್ಲಿ ಕಾಂಗ್ರೆಸ್ನವರು ಹೋಗ್ತಾರೆ ಅಂತ ಗುಡುಗಿದ್ದಾರೆ. ತಮಿಳುನಾಡು ಚುನಾವಣೆ ಚಿತ್ರನಟ ವಿಜಯ್ ಒಂಥರ ಸಡನ್ ಆಗಿ ಬ್ಲಾಕ್ ಆರ್ಸ್ ತರ ಬಂದ್ಬಿಟ್ಟಿದ್ದಾರೆ. ಆದ್ರೆ ಮೆಜಾರಿಟಿ ಸಿಕ್ಕಿಲ್ಲ. ಈ ಕಾಂಗ್ರೆಸ್ ಏನಿದೆ ಇವರೆಲ್ಲ ಎಲ್ಲಿ ಊಟ ಸಿಗ್ತೈತೋ ಅಲ್ಲಿ ಓಡೋಗೋರು, ಯಾರ ಮನೆಯಲ್ಲಿ ಊಟ ಚಂದಾಗಿ ಸಿಗ್ತೈತೋ ಅಲ್ಲಿ ಓಡೋಗೋರು. ಅವ್ರಿಗೆ ನೀತಿ, ನಿಯತ್ತು, ನ್ಯಾಯ, ಧರ್ಮ ಏನು ಇಲ್ಲ ಅವ್ರಿಗೆ. ಇಷ್ಟು ದಿನ ಡಿಎಂಕೆನ ಆಡಿ ಹೊಗಳಿದ್ರು. ಡಿಎಂಕೆ ನಮ್ಮ ಡಿಎಂಕೆ ಅಂತೇಳಿ. ಈಗ ಅಲ್ಲಿನ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ಸಿನ ತಮಿಳುನಾಡು ಘಟಕ ವಿಜಯನ್ಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ನಾಚಿಕೆ ಆಗ್ಬೇಕು ಇವ್ರಿಗೆ. ಒಟ್ಟಾರೆ ರಾಜಕೀಯದ ಮೊದಲ ಪಂದ್ಯದಲ್ಲೇ ನಟ ವಿಜಯ್ ಶತಕ ಬಾರಿಸಿದ್ದು ಮ್ಯಾಜಿಕ್ ನಂಬರ್ಗೆ 10 ಶಾಸಕರ ಬೆಂಬಲ ಬೇಕಿದೆ. ಮೊದಲ ಈ ಅಗ್ನಿ ಪರೀಕ್ಷೆಯನ್ನ ಯಾವ ರೀತಿ ಎದುರಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.